ಅಮೆರಿಕ ಬೇಕಾದ್ರೆ ಬರೀ 5 ನಿಮಿಷದೊಳಗೆ ಇಂಡಿಯಾನ ಸೋಲಿಸಬಹುದು. ಅಮೆರಿಕ ಮನಸ್ಸು ಮಾಡಿದ್ರೆ ನಾವು ಯೂಸ್ ಮಾಡೋ ಫೋನ್ ಪೇ, ಗೂಗಲ್ ಪೇ, ಆಮೇಲೆ ಪೇಟಿಎಂ ನ 1 ನಿಮಿಷದಾಗ ಬಂದ್ ಮಾಡಿಸ್ತೈತಿ. ಇಂಡಿಯಾ ಒಳಗೆ 80% ಬ್ಯಾಂಕ್ ಏನದಾವ ಅವು ಒಂದು ಅಮೆಝಾನ್ ದ AWS ಯೂಸ್ ಮಾಡ್ತಾವ, ಇಲ್ಲಾಂದ್ರೆ ಮೈಕ್ರೋಸಾಫ್ಟ್ ದ Azure ಯೂಸ್ ಮಾಡ್ತಾವ ಕ್ಲೌಡ್ ಸರ್ವಿಸಿಗೆ. ನಮ್ಮ ಇಂಡಿಯಾ ಒಳಗೆ ಒಂದ್ ದಿವಸಕ್ಕೆ 1 ಬಿಲಿಯನ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನಿಲ್ಲ ಅಂದ್ರೂ 100 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗ್ತಾವ. ಇದನ್ನೆಲ್ಲ ಅಮೆರಿಕ ಬರೀ 1 ನಿಮಿಷದಾಗ ಬಂದ್ ಮಾಡಿಸ್ತೈತಿ. ಇದರಿಂದ ನಮ್ಮ ಎಕನಾಮಿ ಪೂರ್ತಿಯಾಗಿ ಬಿದ್ದೋಗ್ತೈತಿ. ಇಂಡಿಯಾ ಒಳಗೆ 60 ರಿಂದ 65 ಕೋಟಿ ಸ್ಮಾರ್ಟ್ ಫೋನ್ಸ್ ಅದಾವ. ಆ ಸ್ಮಾರ್ಟ್ ಫೋನ್ಸ್ ಒಳಗೆಲ್ಲ ಒಂದು iOS ನಡಿತೈತಿ, ಇಲ್ಲಾಂದ್ರೆ ಆಂಡ್ರಾಯ್ಡ್ ನಡಿತೈತಿ, ಯಾವ್ದು ಗೂಗಲ್ ಮಾಡೈತಿ. ಆಪಲ್ ಮತ್ತೆ ಆಂಡ್ರಾಯ್ಡ್ ಬರೀ ಒಂದು ಅಪ್ಡೇಟ್ ಪುಷ್ ಮಾಡ್ತಾವ. ಇದರಿಂದ ಎಲ್ಲಾ ಸ್ಮಾರ್ಟ್ ಫೋನ್ಸ್ ಚಾಲು ಆಗೋದ ಬಂದಾಗ್ತೈತಿ. ಇಂಡಿಯಾ ಒಳಗೆ ಎಲ್ಲಾ ಕಂಪನಿಗಳು ತಮ್ಮ ವರ್ಕ್ ಮಾಡಕ್ಕೆ ಒಂದು ಗೂಗಲ್ ವರ್ಕ್ ಸ್ಪೇಸ್ ನ ಯೂಸ್ ಮಾಡ್ತಾವ, ಇಲ್ಲಾಂದ್ರೆ ಮೈಕ್ರೋಸಾಫ್ಟ್ ಔಟ್ಲುಕ್ ಯೂಸ್ ಮಾಡ್ಕೊಂತಾವ. ಡಾಟಾನೆಲ್ಲ ಇಟ್ಕೊಳಕ, ಆಮೇಲೆ ಮೇಲ್ ಇಟ್ಕೊಳಕ, ಆಮೇಲೆ ಮೆಸೇಜಸ್ ನ ಎಲ್ಲ ಇದ್ರೊಳಗೆ ಇಟ್ಕೊಂತೈತಿ. ಪ್ಲಸ್ ಮಾಡಿದ್ರೆ ಈ ಡಾಟಾನೆಲ್ಲ ಬರೀ 1 ನಿಮಿಷಕ್ಕೆ ಅಳಿಸಿ ಆಗ್ತೈತಿ. ಇದರಿಂದ ಇಂಡಿಯಾ ಒಳಗೆ ಕೋಟ್ಯಾಂತರ ಜನ ಜಾಬ್ ಕಳ್ಕೊಂತಾರೆ. ಅಮೆರಿಕ ಅಂತ ದೇಶಕ್ಕೆ ಇಂಡಿಯನ್ ಸೋಲ್ಸಕ ಯಾವುದೋ ಬಾಂಬ್ ಮಿಸೈಲ್ಸ್ ಬೇಕಾಗಿಲ್ಲ. ಅವ್ರ ಅಡ್ವಾನ್ಸ್ ಟೆಕ್ನಾಲಜಿಲಿಂತ್ರ ನಮ್ಮ ಎಕನಾಮಿನ ಬಿಳಿಸಿ ನಮ್ಮನ್ನು ಸೋಲಿಸ್ಬಿಡ್ತಾರೆ. ಈ ಮಾತೆ ಚೈನಾಕ್ಕೆ 25 ವರ್ಷದಿಂದ ಮೊದಲು ಗೊತ್ತಿತ್ತು. ಅವ್ರು ಯಾವುದೋ ವಾಟ್ಸಪ್ ಯೂಸ್ ಮಾಡಲ್ಲ, ಜಿಮೇಲ್ ಯೂಸ್ ಮಾಡಲ್ಲ, ಯೂಟ್ಯೂಬ್ ಯೂಸ್ ಮಾಡಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ. ಅವ್ರು ಸ್ವತಃ ಬಿಲ್ಡ್ ಮಾಡಿದ ಆಪ್ ನ ಯೂಸ್ ಮಾಡ್ತಾವ. ಚೈನಾ ಒಂದೇ ಅಮೆರಿಕಾಗೆ ಟಕ್ಕರ್ ಕೊಡುವಂತ ದೇಶ ಆಗಿದೆ.